1,00,000 ಈ ತಿರುಪೋಕಿಗೆ ಎಂಥ ಕಾಲ ಬಂತಪ್ಪ. ನಾನು 50,000 ರೂಪಾಯಿ ಫಿಕ್ಸ್ ಮಾಡಿದ್ದೆ. ಅಮ್ಮನೇ ಹೇಳಿ 1,00,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನಿನ್ನೆ ಕೆಲಸಕ್ಕೆ ಸಲ್ಲಬೇಕಾಗಿರೋ ಸಂಬಳ. ಸಂತೋಷನ ಎಲ್ಲೋ ಬಿದ್ದಿದ್ದ ಕಲ್ಲನ್ನು ತಂದು ಶಿಲೆಯಾಗಿ ಕೆತ್ತಿ ಅದಕ್ಕೆ ರೂಪ ಕೊಟ್ಟೋರು ನೀವು ಅಖಿಲಮ್ಮೋರು. ನಿಮ್ಮ ಕಾಲಿಗೆ ಸದಾ ನನ್ನ ತಲೆ ಮುಡಿಪಾಗಿರುತ್ತೆ. ಬಿಟ್ರೆ ಡವ್ ಮಾಡಕ್ ಶುರು ಹಚ್ಕೊಂಡ್ಬಿಡ್ತಾಳೆ ಡವ್ರಾಣಿ. ಪಾರ್ವತಿ, ಕಣ್ಣೀರು ಹಾಕ್ಬಾರ್ದಮ್ಮ, ಸಂತೋಷವಾಗಿರ್ಬೇಕು. ಇದು ಸಂತೋಷದ ಕಣ್ಣೀರು ಅಪ್ಪ ಅವರೇ. ಮದುವೆ ಆದಮೇಲೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಪಾರ್ವತಿ, ಮದುವೆ ಆದಮೇಲೆ ಹೆಣ್ಣೇ ಯಾಕೆ ತವ್ರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ತಾಳೆ ಗೊತ್ತಾ? ಅದು ಅವಳಿಗೆ ಸಿಗೋ ಪ್ರಮೋಷನ್. ಒಂದು ಇಡೀ ಕುಟುಂಬನ ನೋಡ್ಕೊಳ್ಳೋ ಶಕ್ತಿ ಇರೋದು ಹೆಣ್ಣಿಗೆನೆ. ಅಪ್ಪ ಅಮ್ಮನಿಗೆ ಆಸರೆಯಾಗಿ, ಗಂಡನ ಕನಸಾಗಿ, ಅತ್ತೆ ಮಾವನ ಬೆನ್ನೆಲುಬಾಗಿ, ಮಕ್ಕಳ ಭವಿಷ್ಯವಾಗಿ ಹೆಣ್ಣು ನಾನಾ ಪಾತ್ರಗಳನ್ನು ನಿರ್ವಹಿಸ್ತಾಳೆ. ಮದುವೆ ಅನ್ನೋದು ಒಂದು ಮನೆನ ಬಿಟ್ಟು ಇನ್ನೊಂದು ಮನೆಗೆ ಹೋಗೋ ಪ್ರಕ್ರಿಯೆ ಅಲ್ಲ, 2 ಕುಟುಂಬಗಳನ್ನು ಒಂದು ಮಾಡೋ ಮಹತ್ ಕಾರ್ಯ. ಅದು ಈಗ ನಿನ್ನ ಪಾಲಿಗೆ ಬಂದು ಸೇರಿದೆ. ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕೇ ಹೊರತು ದುಃಖ ಪಡಬಾರ್ದು. ಈ ಜವಾಬ್ದಾರಿನ ಸಂತೋಷದಿಂದ ನಿಭಾಯಿಸು ಪಾರ್ವತಿ. ಓಕೆ, ನೀವು ಟೆಂಡರ್ ಡೀಟೇಲ್ಸ್ ಎಲ್ಲ ಮೇಲ್ ಮಾಡಿದ್ದೀರಲ್ವಾ? ವೆರಿ ಗುಡ್. ಸರಿ, ನಾನು ಚೆಕ್ ಮಾಡಿಬಿಟ್ಟು ನಿಮ್ಗೆ ಮೇಲ್ ಮಾಡ್ತೀನಿ. ಓಕೆ ಓಕೆ. ಮಾಮ, ಕಾಫಿ. ನನಗೆ ಕಾಫಿ ಬೇಕು ಅಂತ ಯಾರು ಹೇಳಿದ್ರು? ಅದು ನಿನ್ನ ಮನಸ್ಸು ಕಾಫಿ ಬೇಕು ಅಂತ ಕೂಗ್ತಾ ಇತ್ತು. ಅದು ನನ್ನ ಮನಸ್ಸಿಗೆ ಕೇಳಿಸ್ತು. ಅದಕ್ಕೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನನ್ನ ಮನಸ್ಸು ಕಾಫಿ ಬೇಕು ಅಂತ ಅನ್ನಲಿಲ್ಲ, ಒಬ್ಬನೇ ಇರಬೇಕು ಅಂತ ಅಂತು. ಇಲ್ಲ ಮಾಮ, ಕಾಫಿ ಬೇಕು ಅಂತ ಹೇಳ್ತು, ನಂಗೆ ಕೇಳಿಸ್ತು. ಸರಿ, ಅಲ್ಲಿಟ್ಟು ಹೋಗು, ನಾನು ಆಮೇಲೆ ಕುಡಿತೀನಿ. ಅಲ್ಲಿಟ್ರೆ ಆರೋಗತ್ತೆ, ಆರೋದ್ರೆ ಸ್ವಾದ ಕಮ್ಮಿ ಆಗತ್ತೆ, ಸ್ವಾದ ಕಮ್ಮಿ ಆದರೆ ಪ್ರೀತಿ ಕಮ್ಮಿ ಆಗತ್ತೆ ಮಾಮ. ನನಗಿವಾಗ ಕಾಫಿ ಕುಡಿಯೋ ಮೂಡಿಲ್ಲ. ಮೂಡ್ ಬರಲಿ ಅಂತ ತಾನೇ ನಾನು ಕಾಫಿ ಮಾಡಿರೋದು. ಈ ಕಾಫಿ ಕೊಡೋದು ನೋಡು, ಆ ಪಾರು ಮಾಡೋ ಕಾಫಿ ಕಲ್ಗಚ್ ಥರ ಅನಿಸುತ್ತೆ. ಗಾಡ್ ಪ್ರಾಮಿಸ್, ಬೇಕಾದ್ರೆ ಟೇಸ್ಟ್ ನೋಡು. ಹೆಂಗಿದೆ ಮಾಮ? ಅಮೃತ ಥರ ಇಲ್ಲ? ಕಾಫಿನ ಇದು ಒಳ್ಳೆ ಟೀ ಥರ ಇದೆ. ಅದೇ ನಾನು ಮಾಡೋ ಕಾಫಿ ಸ್ಪೆಷಲು. ಕಾಫಿ ಥರನೂ ಇರಬೇಕು, ಟೀ ಥರನೂ ಇರಬೇಕು. ದೊಡ್ಡಜ್ಮನ್ರೆ, ಕಾಫಿನೂ ಆಯ್ತು, ಟೀನೂ ಆಯ್ತು, ಹೋಗ್ತಾ ಇರೋ. ಪಾರ್ವತಿ, ಕೊಡಿಲಿ. ಹೀಗಿರಬೇಕು. ಕಾಫಿ ಥರನೇ ಇರಬೇಕು, ಟೀ ಥರ ಅಲ್ಲ. ಅಂದ್ರೆ ನಾನು ಮಾಡಿರೋ ಟೀ ಅಲ್ಲ, ಕಾಫಿ ಚೆನ್ನಾಗಿಲ್ಲ ಅಂತ ನಮ್ಮಮ್ಮ. ನಾನೆಲ್ಲ ಹಾಗಂದೆ. ತಗೋ, ನೀನೇ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ಸಖತ್ತಾಗಿದೆ.
ಉಮಾ, ಪಾರ್ವತಿ ಹತ್ರ ಕಾಫಿ ಹೇಗೆ ಮಾಡೋದು ಅಂತ ತಿಳ್ಕೊ. ತಪ್ಪೇನೂ ಇಲ್ಲ. ಸುಮ್ಮನೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡಬೇಡ. ಪಾರ್ವತಿ, ನೀನು ಈ ಕಾಫಿ ಕೊಟ್ಟು ನನ್ನ ಟೆನ್ಷನ್ ಎಲ್ಲ ದೂರ ಮತ್ತೆ. ಒಂದು ನಿಮಿಷ ಆಯ್ತು. ಪಾರ್ವತಿ, ನೀನು ನನಗೆ ಒಳ್ಳೆ ಕಾಫಿ ಕೊಟ್ಟಿದ್ದಕ್ಕೆ ನಿನಗೆ ಈ ಚಾಕ್ಲೇಟ್. ದೊಡ್ಡ ಯಜಮಾನ್ರೆ, ನೀವು ನನಗೆ ಈ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡು ಹೋದರು. ಬಿಡು ಪಾರ್ವತಿ, ಅವಳು ಕೆಟ್ಟ ಟೀ ತಂದು ನನ್ನ ನಾಲ್ಗೆ ಎಲ್ಲ ಕೆಡಿಸ್ಬಿಟ್ಟಿದ್ಲು. ನೀನು ಒಳ್ಳೆ ಕಾಫಿ ಕೊಟ್ಟು ಅದನ್ನು ಸರಿ ಮಾಡಿದೆ. ಅದಕ್ಕೆ ನಿನಗೆ ಚಾಕ್ಲೇಟ್. ನೀನೇನು ತಲೆ ಕೆಡಿಸ್ಕೊಂಬೇಡ, ಕೆಲಸ ನೋಡು. ನನ್ನ ಮುದ್ದು ಮರಿ ಉಮಾ ಸೆಟ್ಲಾಗಿ ಅಂತ ಕಳಿಸ್ದೆ, ಇವತ್ತೇ ಸೆಟ್ಲಾಗೋಕೆ ಹೋಗ್ಬಿಟ್ಲೋ ಏನೋ. ಏನೇ ಮುದ್ದು ಮರಿ, ಕಾಫಿ ಕೊಟ್ಯಾ? ಆದಿತ್ಯ ನಿನ್ನ ಚೆನ್ನಾಗಿ ಮಾತಾಡ್ಸಿದ್ನಾ? ಕಾಫಿ ಚೆನ್ನಾಗಿದೆ ಅಂತ ಹೇಳಿದ್ನಾ? ಮತ್ತೆ ನೋಡು, ಅಯ್ಯಯ್ಯೋ, ಇದೇನೆ ತಗೊಂಡೋಗಿ ಕಾಫಿನ ಹಂಗೆ ವಾಪಸ್ ತಂದಿದ್ಯಾ? ಆದಿತ್ಯನ್ ಕೊಡು ಅಂತ ತಾನೇ ಕೊಟ್ಟು ಕಳಿಸ್ದೆ, ಯಾಕೆ ಕೊಡ್ಲಿಲ್ಲ? ಅದೇ ನಾನು ಆದಿ ಮಾಮಂಗೆ ಇನ್ನೇನು ಕಾಫಿ ಕುಡಿಸ್ಬೇಕು ಅಷ್ಟರಲ್ಲ ಪಾರು ಬಂದು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು. ಏ ಪಾರ್ವತಿ, ಬಾರೇ ಇಲ್ಲಿ. ಆದಿ ಮಾಮ ಚಾಕ್ಲೇಟ್ ಕೊಟ್ಟಿದ್ದು ನನಗೆ. ಹಾ, ಆದಿತ್ಯ ನಿನಗೆ ಚಾಕ್ಲೇಟ್ ಕೊಟ್ನಾ? ಲೇ, ಅವಳಿಗೆ ಕೊಟ್ಟಿದ್ದ ಚಾಕ್ಲೇಟ್ನ ನಿನ್ನ ಹತ್ರ ಯಾಕೆ ಇಟ್ಕೊಂಡಿದ್ದೆ? ಮೇಡಮ್, ದೊಡ್ಡ ಯಜಮಾನ್ರು ಆ ಚಾಕ್ಲೇಟ್ನ ನನಗೆ ಕೊಟ್ಟಿದ್ದು. ಅವನು ಯಾಕೆ ನಿನಗೆ ಚಾಕ್ಲೇಟ್ ಕೊಡ್ತಾನೆ? ಅದು ಕಾಫಿ ಚೆನ್ನಾಗಿ ಮಾಡಿದ್ದೆ ಅಂತ. ಓಹೋ, ಬಿನ್ನಾಣ್ಗಿತ್ತಿ. ದೊಡ್ಡ ಯಜಮಾನ್ರು ಏನ್ ಕೊಟ್ರು ಸ್ವೀಕರಿಸ್ಬಿಡ್ತೀಯೇನೋ. ದಯವಿಟ್ಟು ಬೇರೆ ರೀತಿ ಅರ್ಥ ಕಲ್ಪಿಸಿ ಮಾತಾಡಬೇಡಿ ಮೇಡಮ್. ಅರ್ಥ ಅನರ್ಥ ಎಲ್ಲ ನೀನ್ ಮಾಡ್ತಾ ಇರೋದು, ನನಗೆ ಹೇಳ್ಕೊಡಕ್ ಬರ್ಬೇಡ. ಮೊದಲು ಪ್ರೀತಿ ಜೊತೆ ಅನರ್ಥ ಮಾಡಿದೆ, ಈಗ ದೊಡ್ಡ ಯಜಮಾನ್ರಿಗೆ ಕಾಳ ಹಾಕಿ ಅನರ್ಥ ಮಾಡ್ಕೊಳಕ್ ಹೋಗ್ತಿದ್ಯೇನೋ. ಮೇಡಮ್, ನಾನು ಯಾವತ್ತೂ ಯಾರನ್ನೂ ಆ ರೀತಿ ಕಣ್ಣೆತ್ತಿ ನೋಡ್ದೋಳಲ್ಲ. ನನ್ನ ಮನ್ಸಲ್ಲಿ ಆ ರೀತಿಯೆಲ್ಲ ಭಾವನೆಗಳಿಲ್ಲ. ದಯವಿಟ್ಟು ಏನೇನೋ ಮಾತಾಡಬೇಡಿ. ಈ ಸದಾರಾಮೆ ನಾಟಕನೆಲ್ಲ ಈಗ ಶುರು ಮಾಡಬೇಡ. ನೋಡೆ, ನಮ್ಮ ಉಮನ್ ದಾರಿಗೆ ಏನಾದರೂ ಅಡ್ಡ ಬಂದ್ರೆ ಸರಿ ಇರಲ್ಲ.